ವೀಕ್ಷಕರೇ ನಮಸ್ಕಾರ. ಪಾಕಿಸ್ತಾನ ವಿರುದ್ಧದ ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ ಭಾರತ ತಂಡಕ್ಕೆ ಬೆದರಿಕೆ ಕೊಟ್ಟ ಪಾಕಿಸ್ತಾನ ಆಟಗಾರರು ಇನ್ನು ವೀಕ್ಷಕರೇ ನೀಡಿದರು ಶಾಕಿಂಗ್ ಹೇಳಿಕೆ. ಹೌದು, ನಾಳೆ ಪಾಕ್ ಹಾಗೂ ಇಂಡಿಯಾ ತಂಡವು ದುಬೈನ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಮುಖಾಮುಖಿಯಾಗುತ್ತಿದ್ದು, ಇನ್ನು ವೀಕ್ಷಕರೇ ಈ ಒಂದು ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ ಪಾಕಿಸ್ತಾನದ ಪ್ರಮುಖ ಆಟಗಾರರು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ವೀಕ್ಷಕರೇ ಭಾರತ ತಂಡಕ್ಕೆ ಈ ಒಂದು ಪಂದ್ಯಕ್ಕಿಂತ ಮುಂಚಿತವಾಗಿ ಬೆದರಿಕೆಯನ್ನು ಕೂಡ ನೀಡಿದ್ದಾರೆ. ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ಪಾಕ್ ಹಾಗೂ ಇಂಡೋ ನಡುವಿನ ಪಂದ್ಯದಲ್ಲಿ ಯಾವ ತಂಡವು ಗೆದ್ದು ಬೀಗಲಿದೆ ಎಂದು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ತಿಳಿಸಿ. ಒಂದು ವೇಳೆ ವೀಕ್ಷಕರೇ ಟೀಮ್ ಇಂಡಿಯಾ ತಂಡವು ಆಗಿದ್ದಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಎಸ್ ಎಂದು ಟೈಪ್ನ ಮಾಡುವ ಮೂಲಕ ನಿಮ್ಮ ಅತಿ ಅಮೂಲ್ಯವಾದ ಕಾಮೆಂಟ್ಸ್ಗಳನ್ನು ತಿಳಿಸಿ. ಮತ್ತು ನೀವು ಅಪ್ಪಟ ಟೀಮ್ ಇಂಡಿಯಾ ತಂಡದ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ದಯವಿಟ್ಟು ಈಗಲೇ ಬಡಗೊಂದು ಲೈಕ್ನ ವ್ಯಕ್ತಪಡಿಸಿ. ಹಾಗೆ ವೀಕ್ಷಕರೇ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ವೀಕ್ಷಕರೇ ತಕ್ಷಣದ ಮಾಹಿತಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗಬಹುದು. ಹೌದು, ICC ಚಾಂಪಿಯನ್ಸ್ ಟ್ರೋಫಿಯ ಪಂದ್ಯಾವಳಿಯ 5ನೇ ಪಂದ್ಯದಲ್ಲಿ ನಾಳೆ ಪಾಕ್ ಹಾಗೂ ಇಂಡೋ ತಂಡವು ದುಬೈನ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಎದುರಾಗುತ್ತಿವೆ. ಇನ್ನು ವೀಕ್ಷಕರೇ ಈ ಒಂದು ಪಂದ್ಯವು ಭಾರತ ತಂಡಕ್ಕೆ ಮಹತ್ವದ ಪಂದ್ಯವಾಗಿದೆ. ಹೌದು, ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಭಾರತ ತಂಡದ ವಿನ್ನಿಂಗ್ ಪ್ರಾಬಿಲಿಟಿ 69% ಇದೆ. ಇನ್ನು ವೀಕ್ಷಕರೇ ಪಾಕಿಸ್ತಾನ ತಂಡವು ಕೇವಲ 31% ಹಂಚಿಕೊಂಡಿದೆ. ಹೌದು, ಇದೀಗ ಗ್ರೂಪ್ ಸ್ಟೇಜ್ನ ಎ ಭಾಗದಲ್ಲಿ ಪಾಕಿಸ್ತಾನ ತಂಡವು ಒಂದು ಪಂದ್ಯವನ್ನು ಸೋತರೆ ಇತ್ತ ಭಾರತ ತಂಡವು ಒಂದು ಪಂದ್ಯವನ್ನು ಗೆದ್ದು ಬೀಗಿದೆ. ಹೌದು, ಬಾಂಗ್ಲಾ ವಿರುದ್ಧದ ಪಂದ್ಯದಲ್ಲಿ ಭಾರತ ತಂಡವು 6 ವಿಕೆಟ್ಗಳ ಗೆಲುವು ದಾಖಲಿಸಿತ್ತು. ಇನ್ನು ವೀಕ್ಷಕರೇ ಪಾಕ್ ತಂಡವು ನ್ಯೂಜಿಲೆಂಡ್ ವಿರುದ್ಧ 60 ರನ್ಗಳ ಹೀನಾಯವಾಗಿ ಸೋಲುಕೊಂಡು ಇದೀಗ ಭಾರತ ತಂಡದ ವಿರುದ್ಧ ನಾಳೆ ಎದುರಾಗುತ್ತಿದೆ. ಹೌದು, ಈ ಒಂದು ಪಂದ್ಯವು ಎರಡು ತಂಡಕ್ಕೆ ಮಹತ್ವದ ಪಂದ್ಯವಾಗಿದೆ. ಇನ್ನು ವೀಕ್ಷಕರೇ ಈ ಒಂದು ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ ಪಾಕಿಸ್ತಾನದ ಪ್ರಮುಖ ಆಟಗಾರರು ಭಾರತ ತಂಡಕ್ಕೆ ಬೆದರಿಕೆ ಕೊಟ್ಟಿದ್ದಾರೆ. ಹೌದು, ಇದರ ಜೊತೆಗೆ ಶಾಕಿಂಗ್ ಹೇಳಿಕೆ ಕೂಡ ನೀಡಿದ್ದಾರೆ. ಹೌದು, ಪಾಕಿಸ್ತಾನದ ಪ್ರಮುಖ ಆಟಗಾರರಾಗಿರುವ ಮೊಹಮ್ಮದ್ ರಿಜ್ವಾನ್ ಹಾಗೂ ಬಾಬರ್ ಅಜಮ್ ಅವರು ಈ ಬಗ್ಗೆ ಹೇಳಿದ್ದು. ವೀಕ್ಷಕರೇ ಮೊದಲನೇದಾಗಿ ಮಾತನಾಡಿದ ಮೊಹಮ್ಮದ್ ರಿಜ್ವಾನ್ ಅವರು ಭಾರತ ತಂಡದ ಬಗ್ಗೆ ಹೇಳಿದ್ದು, ನಮಗೆ ಈ ಒಂದು ಟೂರ್ನಮೆಂಟ್ನಲ್ಲಿ ಸುಲಭವಾದ ತಂಡವೆಂದರೆ ಅದು ಭಾರತ ತಂಡ. ಹೌದು, ಈ ತಂಡದ ವಿರುದ್ಧ ನಾವು ಈಸಿಯಾಗಿ ಗೆದ್ದು ಬೀಗುತ್ತೇವೆ ಮತ್ತು ನಾಳೆ ನಡೆಯುವಂಥ ಪಂದ್ಯದಲ್ಲಿ ನಮ್ಮ ತಂಡವೇ ಗೆದ್ದು ಬೀಗುತ್ತದೆ. ಹೌದು, ಟೀಮ್ ಇಂಡಿಯಾ ತಂಡವನ್ನು ಸುಲಭವಾಗಿ ಸೋಲಿಸಿ ಈ ಒಂದು ಟೂರ್ನಿಯಿಂದ ಹೊರಹಾಕುತ್ತೇವೆ ಮತ್ತು ಈ ಒಂದು ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ ನಾವು ಟೀಮ್ ಇಂಡಿಯಾ ತಂಡದ ಆಟಗಾರರ ಬಗ್ಗೆ ಸಾಕಷ್ಟು ಪ್ಲ್ಯಾನ್ ಮಾಡಿಕೊಂಡು ನಾಳೆ ಪಂದ್ಯವನ್ನು ಆಡುತ್ತೇವೆ. ಹೌದು, ಈಸಿಯಾಗಿ ಸೋಲಿಸಿ ಈ ಒಂದು ಟೂರ್ನಿಯಿಂದ ಟೀಮ್ ಇಂಡಿಯಾ ತಂಡವನ್ನು ಹೊರಹಾಕುತ್ತೇವೆ ಎಂದು ಮೊಹಮ್ಮದ್ ರಿಜ್ವಾನ್ ಅವರು ನಗುತ್ತಾ ಹೇಳಿದರು. ವೀಕ್ಷಕರೇ ಬಳಿಕ ಮಾತನಾಡಿದ ಬಾಬರ್ ಅಜಮ್ ಅವರು ಭಾರತ ತಂಡದ ಬಗ್ಗೆ ನಗುತ್ತಾ ಹೇಳಿದ್ದು, ಹೌದು, ನಮಗೆ ಈ ಒಂದು ಟೂರ್ನಿಯಲ್ಲಿ ಭಾರತವೆಂದರೆ ತುಂಬ ಭಯವಿದೆ ಮತ್ತು ಈ ಒಂದು ತಂಡವು ನಮ್ಮನ್ನು ಸೋಲಿಸಿ ಈ ಒಂದು ಟೂರ್ನಿಯಿಂದ ಹೊರಹಾಕುತ್ತದೆ ಎಂದು ಭಯವಾಗುತ್ತಿದೆ. ಹೌದು, ನಾಳೆಯ ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ ನಮಗೆ ಭಾರತ ತಂಡವು ನಡುಕ ಹುಟ್ಟಿಸಿದೆ ಮತ್ತು ನಾಳೆಯ ಪಂದ್ಯದಲ್ಲಿ ಭಾರತ ತಂಡವೇ ಗೆದ್ದು ಬೀಗುತ್ತದೆ ಎಂದು ನಗುತ್ತಾ ಹೇಳಿದ ಬಾಬರ್ ಅಜಮ್ ಅವರು ಭಾರತ ತಂಡವನ್ನು ಟೀಕಿಸಿದರು. ವೀಕ್ಷಕರೇ ಈ ರೀತಿಯಾಗಿ ಮಾತನಾಡಿದ ಪಾಕಿಸ್ತಾನ ಆಟಗಾರರು ಭಾರತ ತಂಡಕ್ಕೆ ಬೆದರಿಕೆಯನ್ನು ಕೂಡ ಕೊಟ್ಟಿದ್ದು ಹಾಗೆ ಭಾರತ ತಂಡವನ್ನು ಟೀಕಿಸಿದ್ದಾರೆ. ವೀಕ್ಷಕರೇ ಈ ಟೀಕೆಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ತಿಳಿಸಿ. ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ನಾವು ಕೊಟ್ಟಂಥ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈಗಲೇ ಬಿಡೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.